ನೆನ್ನೆ ನಾನು ಹಾಲು ಕರ್ಕೊ ಹೋದಾದ್ಮೇಲೆ ಮನೆ ಒಳಗೆ ಬಂದು ಸಾಯಿಸ್ಬಿಟ್ಟಿದ್ದಾನೆ ಮರ ಕೊಯ್ಯೋ ಮಿಷಿನಲ್ಲಿ. ನಾನು ನಮ್ಮಮ್ಮ ನಮ್ಮಪ್ಪ ನನ್ನ ಹೆಂಡತಿ ಊರಿಗೆ ಹೋಗಿಲ್ಲು. 3 ಜನ ಇದ್ದೋ. ನಾನು ಹಾಲು ಕರ್ಕೊಂಡು 6:15 ಹೋದೆ. ಅವನೊಂದು 6:45 7 ಗಂಟೆಗೆ ಬಂದು ಹಂಗೆ ಮಾಡಿದ್ದಾನೆ. ತಿರ್ಗಿ 7:20 ಬರೋಷ್ಟೊಳಗೆಲ್ಲ ಸಾಯಿಸಿಬಿಟ್ಟಿದ್ದ. ಸಂಜೆ ಒಂದು 6:45 7:15 ನಮ್ಮ ತಾಯಿಯವ್ರಿಗೆ ಹಿಂಗೆ ಮಿಷಿನ್ ಹಿಡ್ದಿದ್ದಾರಲ್ಲ, ಅವರು ನೀರ್ ಮನೆ ಕಡೆ ಬಿದ್ದೋಗಿದ್ದಾರೆ. ಇವನು ನಮ್ಮ ಅಪ್ಪವ್ರೆಲ್ಲ ಸಾಯಿಸ್ಬಿಟ್ಟು ಸಾಯಿಸ್ತೆ ಅಂತ ಕುಣ್ಕೊ ಒಳಗೆ ಹೋಗಿದ್ದಾನೆ. ನಮ್ಮ ಅಮ್ಮ ಹೆಸರಾಗಿ ಬಂದು ಈಚೆ ಕಡೆ ಚಿಲಕ ಹಾಕ್ಬಿಟ್ಟಿದ್ದಾರೆ. ಮರ ಕೊಯ್ಯೋ ಮಿಷಿನ್ ಬುಕ್ ಮಾಡಾರೆ ಕೊಡಕ್ ಬಂದಾನೆ ಅಂತ. ಇವ್ರು ಕದ ತೆಗ್ದಿಲ್ಲ, ಸ್ಟಾರ್ಟ್ ಮಾಡ್ಬಿಟ್ಟು ರೇಸ್ ಮಾಡಲ್ಲ, ಬೈಕೇ ತೆಗ್ದವ್ರೆ. ಏನಾಯ್ತು ಕೊಡು ದುಡ್ಡು ಒಡವೆಲ್ಲ ಕೇಳೋಣ. ಏನು ತಗೋಗಿಲ್ಲ, ಏನು ಇತ್ತಿತ್ತು ಇಲ್ಲ ತಗೋಕೆ. ಬೀರ್ಗೆ ಕೈ ಹಾಕೋನೆ, ಯಾವ್ದು ಬೇರೆ ಕೈ ಹಾಕೋನೆ, ಕೈ ಸಿಕ್ಕಿಲ್ಲ. ಒಬ್ನೇ ಬಂದಿರು. ಆಮೇಲೆ ಪೊಲೀಸರೆಲ್ಲ ಬಂದ್ರು. ಪೊಲೀಸರೆಲ್ಲ ಬಂದು ನಮ್ಮ ಹುಡುಗರುಗಳೆಲ್ಲ ಬಂದ್ರು. ಎಲ್ಲರಿಗೂ ಫೋನ್ ಆಗ್ತವೆ, ಒಬ್ರಿಗೊಬ್ರು ಎಲ್ಲ ಬಂದ್ರು. ಅವಾಗ ಇದ್ ಮಾಡಿ ಪೊಲೀಸರು ಬಂದು ಕರ್ಕೊ ಹೋಗಿದ್ದಾರೆ. ಮಗ ಹಿಂಗೆ ಕಿವಿ ಸೇರ್ಸ್ದಂಗೆ ತಂದೆಗೆ ಇಲ್ಲಿ ಕೈ ಇದು ಫುಲ್ಲು ಇದು ಇಂತಿತ್ತವು. ಸಂತೋಷ ಮಗ. ಅವನು ಕೆನ್ನಳಿಂದ ಬಂದವನೆ. ಕೆನ್ನಳ್ಗೆ ಹೋಗೋನು ಅವ್ನ ಮನೆ. ಕೆನ್ನಳ್ಗೆ ಹೋಗಿ ಅಲ್ಲಿ ಕೇಳವನೆ. ಕೆನ್ನಳ್ಗೆ ಹೋಗ್ಬಿಟ್ಟು ಹಿಂಗಿನ ಇದ್ರು ಮಿಷಿನ್ ತಂದಿದೀವಿ, ಮರ ಕೈ ಕುಟ್ ಮಾಡೋ ಮಿಷಿನ್ ತಕೊಂಡ್ ಬಂದಿದೀವಿ, ತಕತೀರ ಅಂದವ್ರೆ. ಅದಕ್ಕೆ ಅವ್ರಂದ್ರಂತೆ ನಾವ್ ಯಾವ್ದು ಬುಕ್ ಮಾಡಿಲ್ಲ ಕಣಪ್ಪ ಅಂತ ಮಾಡಿದ್ರಂತೆ. ಅವ್ರ ಮನೆ ಒಂದ್ 4-5 ಜನ ಗಂಡಸ್ರಿದ್ರಂತೆ. ಗಂಡಸ್ರ ನೋಡಿ CC ಕ್ಯಾಮ್ರಾ ನೋಡಿ ವಾಪಸ್ ಬಂದ್ಬಿಟ್ಟಿದ್ದಾನೆ ಅವನು. ಇಲ್ಲಿ ಇದು ಕೆನ್ನಳಲ್ಲಿ CC ಕ್ಯಾಮ್ರಾ ಇಟ್ಟವ್ರೆ, ಇಲ್ಲಿ ಏನು ಆಗೋದಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ವಾಪಸ್ ಬಂದವನೆ. ಅಲ್ಲಿ 6:50 ಅವನೇ 6:50 ಮುಗಿಸ್ಕೊಂಡ್ ಬಂದವನೇ. ಇಲ್ಲಿ 6:50 ಬಂದ್ಮೇಲೆ ಒಂದ್ ರೌಂಡ್ ಸಿಲಿಂಡರ್ ಬಂದವನೇ ಅವನು. ಇಲ್ಲಿ ಒಂದ್ ರೌಂಡ್ ಬಂದಾದ್ಮೇಲೆ ಯಾರು ಇಲ್ವಲ್ಲ ಇಲ್ಲಿ ಜನ. ನಮ್ಮ ಅಪ್ಪಂಗೆ ಸ್ಟ್ರೋಕ್, ಈ ಮುತ್ಕ ವಯಸ್ಸಾದನು, ಇವನ್ ಕೈಲಿ ಏನು ಆಗಲ್ಲ ಅನ್ಬಿಟ್ಟು ಆಗ ಏನ್ ಮಾಡವನೆ, ನಮ್ಮ ಹುಡುಗ ಹಾಲ್ ಕರ್ಕೊಂಡ್ ಹೋಗಿರೋದ್ ನೋಡವನೆ. ನೋಡಾದ್ಮೇಲೆ ಏನ್ ಮಾಡವನೆ, ನಮ್ಮಮ್ಮ ಅವ್ರೆ. ನಮ್ಮಮ್ಮ ಇದ್ಮೇಲೆ ಏನ್ ಕೇಳವ್ರೆ ನಮ್ಮಮ್ಮಂಗೆ, ನೀವು ಇದು ಮರ ಕುಯ್ಯೋ ಮಿಷಿನ ಇದ್ ಮಾಡಿದ್ರ, ಬುಕ್ ಮಾಡಿದ್ರ, ಆನ್ಲೈನಲ್ಲಿ ಬುಕ್ ಮಾಡಿದ್ರಿ, ಅದಕ್ಕೆ ತಂದಿದೀವಿ ಅನ್ಬಿಟ್ಟು ಡೈರೆಕ್ಟ್ ಒಳಗಡೆಗೆ ಹೋಗವನೆ. ಒಳಗಡೆಗೆ ಹೋದ್ಮೇಲೆ ಏನ್ ಮಾಡವನೆ, ಸರಿ ಅನ್ಬಿಟ್ಟು ಆಗ ನಾವೇನು ಬುಕ್ ಮಾಡಿಲ್ಲ ಕಣಪ್ಪ ಅಂದಾಗ, ಅದು ಇದ್ರದಲ್ವಾ ಮರ ಕೊಯ್ಯೋ ಮಿಷಿನ್ದಲ್ವಾ, ನಮ್ಮ ಅಪ್ಪನ ಹಿಂಗೆ ಕಟ್ ಮಾಡ್ಬಿಟ್ಟವನೆ. ನಮ್ಮಪ್ಪ ಎಲ್ಲೂ ಹೋಗೋಕ್ಕಾಗಿಲ್ಲ. ಆಗ ನಮ್ಮ ಅಮ್ಮ ಏನು ಮಾಡ್ಬಿಟ್ಟವ್ರೆ, ಅಲ್ಲೆಲ್ಲ ಬಡದಾಡಿ ಕೂಗಾಡ್ಬಿಟ್ಟವ್ರಲ್ಲ, ನಮ್ಮ ಅಮ್ಮಂಗೆ ಹಿಂಗೆ ಎಟ್ಬಿಟ್ಟವನೆ. ನಮ್ಮ ಅಮ್ಮಗೆ ಏನೋ ತಪ್ಪಿ ಬಿದ್ದೋಗ್ಬಿಟ್ಟವ್ರೆ. ಇವಮ್ಮನ ಸತ್ತೋದ್ಲು ಅಂತ ಅಂದ್ಬಿಟ್ಟು ಏನು ಮಾಡ್ಬಿಟ್ಟವನು, ಬೀರು ಹೊಡಿಯಕ್ಕೆ ಹೋಗವನೆ. ಬೀರು ಹೊಡಿಯಕ್ಕೆ ಹೋದ್ಮೇಲೆ ಏನು ಮಾಡ್ಬಿಟ್ಟವನೆ, ಆಗ ನಮ್ಮ ಅಮ್ಮ ಎಚ್ಚರಾಗಿ ಈಚ್ಕೋಡ್ ಬಂದ್ಬಿಟ್ಟು ಡೋರ್ ಹಾಕಬಿಟ್ಟವ್ರೆ. ಡೋರ್ ಹಾಕಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಓಡ್ಬಿಟ್ಟವ್ರೆ. ಅಲ್ಲಿ ಓಡ್ಬಿಟ್ಟು ಜನಗಳೆಲ್ಲರನ್ನೂ ಬಂದ್ಬಿಟ್ಟವ್ರೆ. ಹಿಂಗ ಆಗ್ಬಿಟ್ಟದೆ ಬಂದ್ರಪ್ಪ ಅಂತ. ಆಗ ಜನಗಳೆಲ್ಲ ಬಂದು ಮುತ್ತಾಕಂದ್ಮೇಲೆ ಅವನು ಡೋರ್ ಓಪನ್ ಮಾಡ್ಕೊಂಡು ಹೋಗಕ್ಕೆ ಕುಯ್ದವನಲ್ಲಿ ಡೋರ. ಆಗ ಹೋಗಕ್ಕೆ ಅವಕಾಶ ಆಗಿಲ್ಲ, ಜನ ಎಲ್ಲ ಮುತ್ಕೊಬಿಟ್ರಲ್ಲ, ಹಂಗಾಗಿ ಅವನು ಸಿಕ್ಕವನೆ. ಆಗ ಅವ್ನು ಸಿಕ್ಕಿದ್ಮೇಲೆ ಒಳಗಡೆ ಎಲ್ಲ ಬಂದು ಬಡಿತಿದ್ರಂತೆ. ಆಗಿದ್ ಮಾಡಿ ಅವ್ನು ಸತ್ತೋದ್ರೆ ಹೇಳಿಕೆ ಸಿಗೋದಿಲ್ಲ ಯಾರು ಏನು ಅಂತ ಅಂದ್ಬಿಟ್ಟು ಆಗ ಪೊಲೀಸ್ನವ್ರಿಗೆಲ್ಲ ಕರೆದ್ಮೇಲೆ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರೆ. ನಮ್ಮ ಅಮ್ಮನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು. ಅವ್ರಿಗೂ ಕೆಪಾಲಕ್ಕೆಲ್ಲ ಆಗಿ ಕೈಯಲ್ಲಾಗವ್ರೆ. ನಮ್ಮ ಅಪ್ಪನ ತುಂಡು ಮಾಡಾಕ್ಬಿಟ್ಟವನೆ. ಎದೆ ಕಾಲು ಕೈ ಏನೂ ಇಲ್ಲ ಸರಿ, ಎಲ್ಲ ಸ್ಕಿನ್ ಎಲ್ಲ ಇದಾಗಿ ನೋಡಕ್ಕೆ ವಿಚಿತ್ರ. ಅವನ್ನೇ ಹಿಂಗೆ ಬಿಡ್ಬಾರ್ದು. ಇವತ್ತು ನಮ್ಮನೆ ಆಗೋದು, ಇವತ್ತು ಇನ್ನೊಬ್ರು ಮನೆಗೆ ಹೋಗ್ತಾನೆ. ಹಿಂಗಾದ್ರೆ ಪೊಲೀಸ್ನವರು ಅಧಿಕಾರಿಗಳು ಕ್ರಮಕ್ಕೆ ತಗೊಳ್ಳಿಲ್ಲ ಅಂದ್ರೆ ಇವತ್ತು ನಾಳೆ ದಿನ, ಇವತ್ತು ನಮ್ಮನೆ ಇನ್ನೊಂದು ದಿನ ಅವ್ರ ಮನೆಗಳೆಲ್ಲ ಆಗ್ಬೋದು. ಇದು ಎಚ್ಚರಿಕೆಯಿಂದ ತಗೊಳ್ಳೇಬೇಕು. ಎಲ್ಲ ನ್ಯಾಯಾಧೀಶರಿಗೆ ಹೇಳಿ ಎಚ್ಚರಿಕೆಯಿಂದ ತಗೊಂಡು ಮಾಡ್ಲೇಬೇಕು ಸರ್. ನೀವೆಲ್ಲವ ಕಳ್ತನ ಇಲ್ಲ ಸರ್, ಇಲ್ಲ ಸರ್, ಕಳ್ತನದ ಉದ್ದೇಶಕ್ಕೆ ಬಂದಿದ್ದು. ಅವ್ನು ಇಸ್ಪಿಟ್ ಎಲ್ಲ ಆಡಿ ಅವನು ಲಾಸ್ ಆಗಿ ಹೋಗಿದ್ನಂತೆ ಮೊಬೈಲಲ್ಲೆಲ್ಲ. ಇದು ಶ್ರೀರಂಗಪಟ್ಟಣ ಅಂತೆ, ಸಾಬ್ರನಂತೆ ಅವನು. ಶ್ರೀರಂಗಪಟ್ಟಣದಿಂದ ಇದರ ಲಾಸ್ ಆಗಿ ಬಂದಿರೋದಂತೆ ಅವನು. ಸಾಲಕ್ಕೋಸ್ಕರ ಅವನು ಅದುವೇ ಏನು ಸ್ಕೂಟ್ರು ಬೇರೆಯವ್ರದ್ದು ಇಸ್ಕ ಬಂದಿರೋದಂತೆ, ಅವಂದು ಅಲ್ಲ. ಸ್ಕೂಟ್ರ್ ಇಲ್ಲೇ ಇತ್ತು, ಈ ಪೊಲೀಸ್ನವ್ರು ತಗೊಂಡೋಗವ್ರೆ. ಅದು ಬಾಡಿಗೆ ಸ್ಕೂಟ್ರು ಬಂದಿರೋದು ಸರ್ ಅವನು. ಅವನು ಸಾಬ್ರನು ಈ ಗಾಂಜಾ ಇದ್ನಂತೆ ಸರ್. ಅದೇನೋ ಒಟ್ನಲ್ಲಿ ಗಾಂಜಾ ಮಾಡ್ತಿದ್ನಂತೆ. ಯಾವ್ದ್ರಲ್ಲಿದ್ದಂತ ಗೊತ್ತಿಲ್ಲ ಸರ್. ಅವನು ಒಟ್ನಲ್ಲಿ ನಮ್ಮ ಅಪ್ಪನಾಗ ಅವನು ಕಳ್ತನ ಮಾಡಕ್ಕೆ ಬಂದು ಆ ರೀತಿ ಮಾಡಿರೋದು ಸರ್. ಇನ್ನೇನೂ ಇಲ್ಲ, ಯಾವ ಇದು ಮೋಸ ಯಾರು ಇಲ್ಲ. ಅವನು ಆ ಥರ ಕಳ್ತನಕ್ಕೋಸ್ಕರ ಮಾಡಿರೋದು. ಒಬ್ಬನೇ ಬಂದಿದ್ನಂತೆ.
ಬಂದವನಂತೆ, ಒಬ್ಬನೇ ಬಂದವನೆ. ಒಂಟಿ ಮನೆ ಬಂದು ನೋಡೋನೆ. ನಮ್ಮ ಅಪ್ಪಗೆ ಸಾಧನೆ ಇಲ್ಲ, ಈ ವಯ್ಯನ ಕೈಲಿ ಏನೂ ಆಗೋದಿಲ್ಲ ಅನ್ಬಿಟ್ಟು ನಮ್ಮ ಅಪ್ಪನ ಹಿಂಗೆ ಎಲ್ಲ ಪೀಸ್ ಮಾಡಿ ಹಿಂಗೆಲ್ಲ ಕುಯ್ದಾಕ್ಬಿಟ್ಟನೆ. ನೋಡಕ್ಕೆ ವಿಚಿತ್ರ ಆಗ್ಬಿಟ್ಟದೆ, ನೋಡಕ್ಕೆ ಇಂತ ಇಲ್ಲ. ಬಂದು ನೋಡಿದ್ರೆ ವಿಚಿತ್ರ ಆಗೋಗವನೆ ನಮ್ಮಪ್ಪ. ಹಿಂಗ ಯಾರು ನಮ್ಮಪ್ಪ ಅನ್ನೋದು? ಅಧಿಕಾರಿಗಳು ಏನು ನಮ್ಮದು ಏನ್ ತಗೋತಾರೆ? ಈಗ ನಮ್ಮಮ್ಮ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಅವ್ರೆ, ಮನೆ ಉದ್ದೇಕ್ರೆ ಇಲ್ವಲ್ಲ, ನಮ್ಮ ಮನೆ ಮೇಟಿನೇ ಇಲ್ಲ ಅಂದ್ಮೇಲೆ ನಾವ್ ಏನ್ ಮಾಡ್ತೀವಿ ಇವಾಗ? ಮನೆ ಒಳಗಡೆ 3 ಜನ ಸೊಸೆ ಊರಲ್ಲಿದ್ಲು, ಇವಾಗ ಸೊಸೆ ಊರಲ್ಲಿದ್ಲು. ಅಪ್ಪ ಮಗ ಇಬ್ರು. ಆ ಮಗ ಹಾಲ್ ತಕೊಂಡ್ ಹೋಗಿದ್ ನೋಡಿ, ಅಮ್ಮ ಈ ಕಾಡಲ್ಲಿ ಏನ್ ನೋಡ್ತಾರೆ ಯಾರು ಅಂತವ? ಆಗ ನಮ್ಮಮ್ಮ ಹೆಣ್ಣಿಂಗ್ಸ್ ಆಗಿರೋದಕ್ಕೆ ಅವನ್ನ ಅಷ್ಟು ಬಚಾವ್ ಮಾಡಿ ಧೈರ್ಯಗಾತಿ ಆಗಿರೋದಕ್ಕೆ ಹಿಡ್ದವಳೆ, ಹೋಗಿ ಕರ್ಕ ಬಂದವಳು. ಯಾವ ಪೊಲೀಸ್ ಆಗಿರೋ ಕಳ್ಳನ್ ಹಿಡಿಯಕ್ಕಾಯ್ತಿರ್ಲಿಲ್ಲ, ಯಾವ ಗಂಡ್ಸಾಗಿರೋ ಹಿಡಿಯಕ್ಕಾಯ್ತಿರ್ಲಿಲ್ಲ. ನಮ್ಮಮ್ಮಗೊಂದು ಸನ್ಮಾನ ಇದೆ, ಒಂದು ಇದು ಊರಿಗೆ ಇದಾಗಬೇಕು. ಇಷ್ಟು ಕೊಲೆ ಆಗಿದ್ರು ನೋಡಿದ್ರು ನಮ್ಮಮ್ಮ ಬಚಾಯಿಸ್ಕೊ ಬಂದು ಕರ್ಕೊಂಡ್ ಬಂದು ಹೋಗವಳೆ ಅಂದ್ರೆ ನಮ್ಮಮ್ಮ ದೇವ್ರ ಭಾಗ ನಮ್ಮಮ್ಮ. ನಂದಿನಿ ಅಂತ ಸರ್ ಅವ್ರ ತಮ್ಮ ಮಗಳು, ಅಕ್ಕನ ಮಗಳು ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.